ಪ್ರತಿಯೊಬ್ಬರು ಕೂಡ ತಮ್ಮ ಪರ್ಸನಾಲಿಟಿನ ಚೇಂಜ್ ಮಾಡ್ಕೊಳ್ಬೇಕು ಅಂತಾರೆ, ಆದ್ರೆ ಬಹಳ ಕಮ್ಮಿ ಜನಕ್ಕೆ ಗೊತ್ತು ನಿಜವಾದ ಶಕ್ತಿ ಹೊರಗಿಂದ ಅಲ್ಲ ಒಳಗಿಂದ ಬರುತ್ತೆ ಅಂತ. ಸಿಗ್ಮಾ ಪರ್ಸನಾಲಿಟಿ ಅನ್ನೋದು ತೋರಿಸ್ಕೊಳ್ಳೋದಲ್ಲ, ಅದು ಒಬ್ಬ ವ್ಯಕ್ತಿದ ಯೋಚನೆ. ಅಂತವ್ರು ಯಾರನ್ನು ಕೂಡ ಇಂಪ್ರೆಸ್ ಮಾಡಕ್ ಹೋಗಲ್ಲ, ಅವರು ತನ್ನನ್ನು ತಾನು ಬಿಲ್ಡ್ ಮಾಡ್ಕೊಂತಾರೆ. ಅವ್ರು ಮಾತಾಡೋದು ಕಮ್ಮಿ ಆಗಿರುತ್ತೆ, ಆದ್ರೆ ಅವ್ರ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ಒಂದು ಪವರ್ ಇರುತ್ತೆ, ಎಫೆಕ್ಟಿವ್ ಆಗಿರುತ್ತೆ. ಗುಂಪಲ್ಲಿ ಅವ್ರು ಕಳೆದೋಗಲ್ಲ, ಗುಂಪೆ ಅವ್ರನ್ನ ನೆನ್ಪಿಡುತ್ತೆ. ಸೊ ನೀವು ಕೂಡ ನಿಮ್ ಒಳಗಿರೋ ಆ ಸೈಲೆಂಟ್ ಪವರ್ ಅನ್ನ ಆಕ್ಟಿವ್ ಮಾಡ್ಬೇಕು ಅಂತಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದ್ರೆ ನಾನು ಹೇಳೋ ಈ 3 ರೂಲ್ಸ್ ನಿಮ್ ಪರ್ಸನಾಲಿಟಿನ ರೀಬೂಸ್ಟ್ ಮಾಡುತ್ತೆ. ರೂಲ್ ನಂಬರ್ 1, ನಿಮ್ ಪರ್ಸನಾಲಿಟಿನ ಖುದ್ದಾಗಿ ನೀವು ಮಾಡ್ಕೊಳ್ಳಿ. ಬಹಳಷ್ಟು ಜನ ತಮ್ಮ ಪರ್ಸನಾಲಿಟಿನ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಾರೆ. ಬೇರೆಯವ್ರ ತರ ಮಾತಾಡೋದಾಗಿರ್ಬೋದು, ಬೇರೆಯವ್ರ ತರ ಸ್ಟೈಲ್ ಆಗಿರ್ಬೋದು. ಸಿಗ್ಮಾ ಥಿಂಕಿಂಗ್ ಲೆವೆಲ್ ಇರೋರು ಆ ತರ ಮಾಡಲ್ಲ. ಅವರು ಅವ್ರ ಪರ್ಸನಾಲಿಟಿನ ಜಗತ್ತಿನ ದೃಷ್ಟಿಯಿಂದ ಅಲ್ಲ, ತನ್ನ ಯೋಚನೆಯಿಂದ ಮಾಡ್ತಾರೆ. ಧ್ಯಾನ ಇಟ್ಕೇಳಿ, ನಿಮ್ಮಲ್ಲೊಂದು ಸಿಗ್ಮಾ ಬಿಲ್ಡ್ ಆಗಬೇಕು ಅಂದ್ರೆ ನಿಮ್ಮನ್ನ ನೀವು ಒಂದು ಪ್ರಶ್ನೆ ಮಾಡ್ಕೊಳ್ಳಿ, ನಾನು ಜನರು ಇಷ್ಟಪಡೋ ತರ ಆಗ್ತಿದ್ದೀನಾ ಅಥವಾ ನಾನು ಇಷ್ಟಪಡೋ ತರ ಆಗ್ತಿದ್ದೀನಾ ಅಂತ. ಇಲ್ಲಿಂದಾನೇ ನಿಜವಾದ ಬದಲಾವಣೆ ಸ್ಟಾರ್ಟ್ ಆಗೋದು. ಸಿಗ್ಮಾ ಬೇರೆಯವ್ರನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಬದುಕಲ್ಲ, ಅವರು ತಮ್ಮನ್ನ ತಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಬದುಕ್ತಾರೆ. ಪ್ರತಿದಿನ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋ ವಿಷಯಗಳಾಗಿರ್ಬೋದು, ನೀವು ಮಾತಾಡೋದಾಗಿರ್ಬೋದು, ನೀವಿರೋ ರೀತಿ ನೀತಿ ಆಗಿರ್ಬೋದು, ಅಂಡ್ ನೀವು ಯಾವ ಜಾಗದಲ್ಲಿ ನಿಮ್ಮ ಟೈಮನ್ನು ಜಾಸ್ತಿ ಕೊಡ್ತೀರಾ ಅನ್ನೋದು, ಇವುಗಳೆಲ್ಲ ನಿಮ್ಮ ನಿಜವಾದ ಗುರ್ತಾಗುತ್ತೆ. ಸಿಗ್ಮಾ ಪರ್ಸನಾಲಿಟಿ ಇರೋರು ಲೌಡ್ ಆಗಿರಲ್ಲ, ಪೀಸ್ ಆಗಿರ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಒಳಗಡೆ ಶಾಂತಿ ಇದ್ದಾಗ್ಲೇನೆ ಹೊರಗಡೆ ಪ್ರಭಾವ ಬೀಳೋದು ಅಂತ. ಜನರಿಗೆ ನೀವು ಬದಲಾಗಿದ್ದೀರಾ ಅಂತ ಹೇಳಕ್ ಹೋಗ್ಬೇಡಿ. ನೀವು ಮಾತಾಡೋ ರೀತಿ ಆಗಿರ್ಬೋದು, ನೀವು ಇರೋ ರೀತಿ ಆಗಿರ್ಬೋದು, ನಿಮ್ ಕಾನ್ಫಿಡೆನ್ಸ್ ಖುದ್ದಾಗಿ ಹೇಳುತ್ತೆ ನೀವು ಬದಲಾಗಿದ್ದೀರಾ ಅಂತ. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ನಿಜವಾದ ಬದಲಾವಣೆ ಆವಾಗ ಬರುತ್ತೆ ನೀವು ಬೇರೆಯವ್ರನ್ನಲ್ಲ, ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂತೀರಾ. ಅದೇ ಸಿಗ್ಮಾ ಪರ್ಸನಾಲಿಟಿದು ಮೊದಲನೇ ಗುರುತು. ತಮ್ಮನ್ನ ತಾವು ಅರ್ಥ ಮಾಡ್ಕೊಳ್ಬೇಕು, ಅದ್ರ ಮೇಲೆ ಕೆಲಸ ಮಾಡ್ಬೇಕು. ರೂಲ್ ನಂಬರ್ 2, ಒಂಟಿಯಾಗಿ ನಡೆಯೋದನ್ನ ಕಲೀರಿ. ಪ್ರತಿಯೊಬ್ರು ಅನ್ಕೋತಾರೆ ಅವ್ರ ಜೊತೆ ಯಾರಾದ್ರೂ ಒಬ್ರು ಇರ್ಬೇಕು, ಅವ್ರ ಜೊತೆ ನಡಿಬೇಕು, ಅವ್ರನ್ನ ಮೋಟಿವೇಟ್ ಮಾಡ್ಬೇಕು ಅಂತ. ಆದ್ರೆ ಸಿಗ್ಮಾ ಪರ್ಸನಾಲಿಟಿ ಇರೋರ್ಗೆ ಗೊತ್ತಿರುತ್ತೆ ಒಂಟಿಯಾಗಿರೋದೇ ಪವರ್ಫುಲ್ ಅಂತ. ಯಾವಾಗ ನಾವು ಒಂಟಿಯಾಗಿರ್ತೀವೋ ಆವಾಗ ನಮ್ ಯೋಚನೆ ಕ್ಲಿಯರ್ ಆಗಿರುತ್ತೆ. ಗುಂಪಿನ ಧ್ವನಿಲಿ ಯಾವ ದಾರಿಗಳು ಕಾಣಲ್ವೋ, ನಾವು ಒಂಟಿ ಇದ್ದಾಗ ಆ ದಾರಿಗಳು ಕ್ಲಿಯರ್ ಆಗಿ ಕಾಣಿಸುತ್ತೆ. ಜಗತ್ತಿನ ಪ್ರತಿಯೊಬ್ಬ ಸಕ್ಸಸ್ಫುಲ್ ವ್ಯಕ್ತಿನೂ ತನ್ನ ಗುರಿನ ಒಂಟಿಯಾಗಿ ಮುಟ್ಟಿರೋದು. ಎಕ್ಸಾಂಪಲ್, ಆಲ್ಬರ್ಟ್ ಐನ್ಸ್ಟೈನ್ ಅವರು ತಮ್ಮ ಥಿಯರಿ ಮೇಲೆ ಕೆಲಸ ಮಾಡ್ಬೇಕಾದ್ರೆ ಪೂರ್ತಿ ಜಗತ್ತವರು ನಮ್ಮ ಮೆಂಟಲ್ ಅಂತೂ, ಆದ್ರೆ ಅವ್ರ ಸೋಲ್ನ ಒಪ್ಕೊಳ್ಳಿಲ್ಲ. ನೋಡಿ, ಒಂಟಿಯಾಗಿ ನಡೆಯೋದು ವೀಕ್ ಅಲ್ಲ, ಅದು ನಮ್ಮ ಪವರ್ನ ಗುರ್ತಿಸುತ್ತೆ. ಆದ್ರೆ ನಾವು ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ಯಾವಾಗ ಒಂಟಿಯಾಗಿರ್ತೀವಿ ನಮ್ಮ ಬಗ್ಗೆ ಯೋಚನೆ ಮಾಡಕ್ ಟೈಮ್ ಸಿಗುತ್ತೆ. ಯಾವುದೇ ಜಗತ್ತಿನ ಟೆನ್ಷನ್ ಇರಲ್ಲ, ಯಾರಿಗೂ ಅರ್ಥ ಮಾಡಿಸೋ ಟೆನ್ಷನ್ ಇರಲ್ಲ. ನಮ್ಮನ್ನ ನಾವು ಮಾತಾಡ್ತೀವಿ, ನಮ್ಮನ್ನ ನಾವು ಅರ್ಥ ಮಾಡ್ಕೊಂತೀವಿ, ಅಂಡ್ ಅಲ್ಲಿಂದನೇ ಶುರು ಆಗುತ್ತೆ ನಮ್ಮ ನಿಜವಾದ ಗುರ್ತು. ಸಿಗ್ಮಾ ಅದವನು ಒಂಟಿಯಾಗಿ ನಡೆಯೋ ಧೈರ್ಯ ಇಟ್ಕೊಂತಾನೆ, ತನ್ನ ದಾರಿಲಿ ತಾನೇ ಬೆಳಕು ಮಾಡ್ಕೊಂತಾನೆ. ರೂಲ್ ನಂಬರ್ 3, ನಿಮ್ದೇ ಆದ ಒಂದು ಗೋಲ್ನ ಸೆಟ್ ಮಾಡಿ ಅದರಲ್ಲಿ ಮುಳುಗೋಗಿ. ಅಂದ್ರೆ ಮುಳುಗೋಗಿ ಅಂತ ಹೇಳ್ತಿಲ್ಲ, ಅದರಲ್ಲಿ ಪರಿಶ್ರಮ ಪಡಿ, ಕಷ್ಟಪಡಿ. ಅಂಡ್ 4ನೇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ರೂಲು, ನಿಜವಾದ ಸಿಗ್ಮಾ ಅಂದ್ರೆ ಎಲ್ಲಾನು ಮಾಡೋರಲ್ಲ, ಏನ್ ಮಾಡ್ಬೇಕು ಅಂತ ತಿಳ್ಕೊಂಡಿರೋರು. ಇವಾಗ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದು ಹೊಸ ಸ್ಕಿಲ್ ಕಲಿಯೋದಾಗಿರ್ಬೋದು, ಅಥವಾ ನಮ್ ಬರೋ ಸ್ಕಿಲ್ ಮೇಲೆ ಕೆಲಸ ಮಾಡೋದಾಗಿರ್ಬೋದು, ಏನಾದ್ರೂ ಹೊಸದಾಗಿ ತಯಾರು ಮಾಡೋದಾಗಿರ್ಬೋದು, ನಮ್ ಹೆಲ್ತ್ ಬಗ್ಗೆ ಆಗಿರ್ಬೋದು, ಇದ್ರ ಮೇಲೆ ಕೆಲಸ ಮಾಡಿ. ಅಂಡ್ ಕೆಲವು ಫಾಲ್ತು ವಿಷಯಗಳನ್ನ ಇಗ್ನೋರ್ ಮಾಡಿ. ಸೋಷಿಯಲ್ ಮೀಡಿಯಾ ಸ್ಕ್ರೋಲಿಂಗು, ಗುಂಪಲ್ಲಿ ಕೂತ್ಕೊಂಡು ಮಾತಾಡೋದು, ಗ್ರೂಪ್ ಆಗಿ ಕೂತ್ಕೊಳ್ಳೋದು, ಇವುಗಳೆಲ್ಲ ನಮ್ ಕೆಲಸದ ಮೇಲಿರೋ ಧ್ಯಾನನ ಕಮ್ಮಿ ಮಾಡುತ್ತೆ. ಏನಾದ್ರೂ ನೀವು ದಿನದಲ್ಲಿ 1 ಗಂಟೆ ಆದ್ರೂ ನಿಮ್ಗೋಸ್ಕರ ನೀವು ಕೆಲಸ ಮಾಡಿದ್ರೆ 1 ವರ್ಷದಲ್ಲಿ ನೀವು ಏನಾದ್ರೂ ಒಂದು ಕಲಿತೀರಾ. ನೀವೇನಾದ್ರೂ ನಿಮ್ಗೆ ಬರೋ ಕೆಲಸನ ಮಾಸ್ಟರ್ ಮಾಡಿದ್ರಿ ಅಂದ್ರೆ ನಿಮ್ ಪರ್ಸನಾಲಿಟಿ ತಾನೇ ಮಿಂಚುತ್ತೆ. ಕೂಲಾಗಿ ಕಾಣಿಸ್ಬೇಕು ಅಂತ ಏನೇನೋ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಗೈಸ್, ನೆನ್ಪಿಟ್ಕೊಳ್ಳಿ, ಸಿಗ್ಮಾ ಅನ್ನೋದು ಯಾವುದೇ ಒಂದು ಟೈಟಲ್ ಅಲ್ಲ, ಅದೊಂದು ಮೈಂಡ್ ಸೆಟ್. ಅದು ಯಾರ್ಯಾರಿಗೋ ತೋರಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲ, ನಮ್ಮನ್ನ ನಾವು ಬೆಟರ್ ಆಗಿ ಮಾಡ್ಕೊಳ್ಳೋದಕ್ಕೋಸ್ಕರ. ಸೊ ಇವತ್ತಿಂದ ಶಾಂತವಾಗಿರೋ ತರ ನಾಟಕ ಮಾಡಬೇಡಿ. ಎಲ್ಲ ಅವಶ್ಯಕತೆ ಇರುತ್ತೆ ಅಲ್ಲೇ ಮಾತಾಡಿ. ಒಂಟಿತನನ ಆಯ್ಕೆ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದೇ ವಿಷಯದ ಮೇಲೆ ಕೆಲಸ ಮಾಡಿ. ಸೊ ನೀವು ಈ ರೂಲ್ಸ್ ಅನ್ನ ಫಾಲೋ ಮಾಡಿದ್ರಿ ಅಂದ್ರೆ ಮ್ಯಾಗ್ನೆಟಿಕ್ ಫೋಕಸ್ ನ ಜೊತೆಗೆ ಒಂದೊಳ್ಳೆ ಪಾಸಿಟಿವ್ ಮೈಂಡ್ ಸೆಟ್ ನ ಬೆಳೆಸ್ಕೊಂಡು ಒಂದು ಗುಡ್ ವೈಬ್ಸ್ ಅನ್ನ ಸೃಷ್ಟಿ ಮಾಡ್ಕೊಂತೀರಾ. ಅಂತವ್ರನ್ನ ಜನ ಸಿಗ್ಮಾ ಅಂತಾರೆ.